ಈಗಿನ ಜನರೇಷನಲ್ಲಿ ಮೇಡಮ್ ನೀವು ಯಾವುದೇ ಥರವಾದ ಕೇಸ್ಗಳಾಗ್ಬೋದು, ಫೊರೆನ್ಸಿಕ್ ಎಲ್ಲ ಕೇಸಸ್ಗಳಿಗೂ ಯೂಸ್ ಆಗ್ತಾ ಇದೆ. ಯಾವುದೇ ಥರ ಸಾಲ್ವ್ ಮಾಡೋಕ್ಕಾಗ್ದಿರೋ ಕೇಸಸ್ಸೂ ಇವಾಗ ಕ್ರಿಮೇಷನ್ ಆಗಿರೋ ಬಾಡಿಗಳನ್ನೂ ಎಕ್ಸಿಬಿಷನ್ ಮಾಡಿ ಅಲ್ಲಿಂದ ರಿಸಲ್ಟ್ ಆಗಿರೋ ಕೇಸಸ್ಗಳು ಇದೆ. ಜಸ್ಟು ನಿಮಗೆ ಬೋನ್ಸ್ ರಿಲೇಟೆಡ್ ತೊಗೊಂಡ್ರೂ ಅಲ್ಲಿಂದ ರಿಸಲ್ಟ್ ಬಂದಿರೋ ಕೇಸಸ್ಸು ಇದೆ. DNA ಇದೆ ಇವಾಗ. ಅಂದರೆ ಟೆಕ್ನಾಲಜಿ ತುಂಬ ಡೆವಲಪ್ ಆಗ್ತಿದೆ. ಸೊ ದಟ್ ನಾವು ಯಾವುದೋ ಒಂದು ಮರ್ಡರ್ ಆಗ್ಬೋದು, ಬೇರೆ ಯಾವುದೋ ಒಂದು ಇಂಟೆನ್ಷನಲ್ಲಿ ಮಾಡ್ತೀವಿ ಅಂದರೆ ನಾಳೆ ದಿನ ಅವನು ಸಿಗಾಕೊಳ್ಳೋ ಚಾನ್ಸಸ್ ಅಂತೂ ಜಾಸ್ತಿ ಇದ್ದೇ ಇರುತ್ತೆ. ಬಟ್ ಅದನ್ನು ಮಾಡೋಂಥ ರೇಟ್ಗಳು ಈ ಕೇಸಸ್ ನೋಡಿದ ಮೇಲೆ ಕಡಿಮೆ ಆಗ್ಬೋದು ಅಂತ ಅನಿಸುತ್ತೆ. ಓಕೆ ಡಾಕ್ಟರ್, ನೀವು ಹೇಳಿದ್ರಿ ಅಂದರೆ ಇಂಥ ಆಕೆಗೆ ಬಂದಿದ್ದ ಕಾಯಿಲೆ ಸಾವಿಗೀಡಾಗುವಂತಹ ಕಾಯಿಲೆ ಅಂತೂ ಅಲ್ಲವೇ ಅಲ್ಲ ಅಂತ. ಬಹುಶಃ ನಿಮಗೆ ಬಂದ ಈ ಒಂದು ಅನುಮಾನನೇ ಅವತ್ತಿನ ದಿನ ಆಕೆ ಮನೆಯವರಿಗೆ ಅಥವಾ ಆಸ್ಪತ್ರೆಯವರಿಗೆ ಬಂದಿದ್ದಕ್ಕೇನೆ ಪೋಸ್ಟ್ ಮಾರ್ಟಮ್ ಅನ್ನುವಂಥ ನಿರ್ಧಾರಕ್ಕೆ ಹೋಗಿದ್ದಾರೆ. ಬಟ್ ಆದರೆ ತನ್ನ ಅಳಿಯಾನೇ ಸಾಯಿಸಿರಬಹುದು ಅನ್ನುವಂತಹ ಅನುಮಾನ ಆವತ್ತಿನ ದಿನಕ್ಕೆ ಬಂದಿರಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಬ್ಲೈಂಡ್ ಆಗಿ ಯಾರಾದರೂ ಏನಾದ್ರು ಕೊಟ್ಟಿದ್ದು ತಿಂತೀವಿ ಅಥವಾ ಅವ್ರು ಕೊಟ್ಟಿದ್ದು ಸೇವಿಸ್ತೀವಿ ಅಂತಂದ್ರೆ ಅದು ಮನೆಯವರಿಂದ ಮಾತ್ರ ಸಾಧ್ಯ. ಅದೇ ರೀತಿ ಮೋಸಕ್ಕೊಳಗಾಗೋದು ಕೂಡ ಮನೆಯವರಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಈ ಕೇಸ್ ಪ್ರೂವ್ ಮಾಡಿದೆ ಅಂತ ಹೇಳ್ಬೋದು. ಈಗ ನೀವು ಕಾಯಿಲೆ ಬಗ್ಗೆ ಹೇಳ್ತಾ ಇದ್ರಿ. ಈ ಕಾಯಿಲೆ ಬಂದ ಸಂದರ್ಭದಲ್ಲಿ ಆಕೆಗೆ ಆತ ಕೊಟ್ಟಂತಹ ಮೆಡಿಸನ್ ಏನಿದೆ ಅದು ಪೂರಕವಾಗಿ ಇತ್ತ, ಅಥವಾ ನಾವು ಈಗೇನು ನೋಡ್ತಾ ಇದ್ದೀವಿ ಏನೇನೆಲ್ಲ ಕೊಡ್ತಾ ಇದ್ದ ಅದು ಆತನೇ ಇನ್ನಷ್ಟು ಉಲ್ಬಣ ಆಗುವಂತಹ ನಿಟ್ಟಿನಲ್ಲೂ ಕೂಡ ಮಾಡಿರುವಂತಹ ಸಾಧ್ಯತೆಗಳಿದೆಯಾ? ನಾನು ಚಾನ್ಸಸ್ ಕೇಳ್ತಾ ಇದ್ದೀನಿ. ಇಲ್ಲ, ಇಟ್ಸ್ ಅನ್ ಇಂಟೆನ್ಷನಲ್ ಹೋಮಿಸೈಡ್. ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಅಲ್ಲ. ಅಲ್ಲಿ ಏನಾಗಿದೆ, ಮಿಸ್ಲೀಡ್ ಆಗಿರೋದು. ಶಿ ಈಸ್ ಆನ್ ಟ್ರೀಟ್ಮೆಂಟ್. ಇವನ್ ಟ್ರೀಟ್ಮೆಂಟ್ ಕೊಡ್ತಾವನೆ ಅಂದ್ಕೊಂಡ್ರೆ ಯಾವ ಟ್ರೀಟ್ಮೆಂಟ್ನಲ್ಲೂ ಈ ಏಜ್ನಲ್ಲಿ ಯಾವುದೇ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಿಸ್ಟಮ್ ನೋಡಿ, ನಮಗೆ ಪ್ಯಾಂಕ್ರಿಯಾಟೈಟಿಸ್ ಇದೆ, ಡಿಯೋಡಿನಲ್ ಅಲ್ಸರ್ ಪರ್ಫೊರೇಷನ್ ಇದೆ, ಅಪೆಂಡಿಕ್ಸ್ ಬರ್ಸ್ಟ್ ಆಗ್ಬೋದು. ಇವೆಲ್ಲ ಕಾಮನ್ ಅಬ್ಡಾಮಿನಲ್ ಕಂಡೀಷನ್. ಯಾವ ಕಂಡೀಷನಲ್ಲೂ ಈ ಏಜ್ನಲ್ಲಿ ಡೆತ್ ಆಗಲ್ಲ, ಸಡನ್ನಾಗಿ ಆಗೋದೇ ಇಲ್ಲ. ಇದು ನಮಗೆ ಚೆನ್ನಾಗಿ ಗೊತ್ತಿರೋಂಥ. ಆಮೇಲೆ ಇನ್ನೊಂದು ಪೋಸ್ಟ್ ಮಾರ್ಟಮ್ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ಹಾಸನದಲ್ಲಿ ಸಡನ್ನಾಗಿ 12 ಜನ ಸತ್ತಾಗೆ ಎಲ್ರಿಗೂ ಹಾರ್ಟ್ ಅಟ್ಯಾಕು. ಹಾರ್ಟ್ ಕೊನೆ ನಿಂತೇ ಹೋಗುತ್ತೆ, ಇಲ್ಲ ಅನ್ನಲ್ಲ. ಬಟ್ ಎಲ್ಲ ಅದಕ್ಕೆ ಪೋಸ್ಟ್ ಮಾರ್ಟಮ್ ಇವಾಗ ಮೊದಲೆಲ್ಲ ಮೆಡಿಕಲ್ ಲೀಗಲ್ ಪೋಸ್ಟ್ ಮಾರ್ಟಮ್ ಬೇರೆ, ಇವತ್ತು ಮೆಡಿಕಲ್ ಔಟ್ ಆಫ್ ಇಂಟ್ರೆಸ್ಟ್ ನಮ್ಗೆ ಏನು ವಾಟ್ ಈಸ್ ದ ಕಾಸ್ ಆಫ್ ಡೆತ್. 12 ಜನ ಯಾಕೆ ಹಾಸನದಲ್ಲಿ, ಅದು ಯಂಗ್ ಏಜ್ನವ್ರು ಸತ್ತೋದ್ರು ಅಂದರೆ. ಸೊ ಡೆಫಿನೆಟ್ಲಿ ಫಾರೆನ್ಸಿಕ್ ಸೈನ್ಸ್ ಇದೆಯಲ್ಲ ನಮ್ಮ ಸಮಾಜಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಯಾಕೆ ಸತ್ರು ಇವರೆಲ್ಲ? ಇನ್ಕ್ಲೂಡಿಂಗ್ ಪುನೀತ್ ರಾಜ್ಕುಮಾರ್, ಪಾಪ ಸಚ್ ಎ ಲವ್ಲಿ ಫೆಲೋ, ಎಕ್ಸರ್ಸೈಸ್ ಮಾಡ್ತಿದ್ದವನು ಸತ್ತೋಗ್ತಾನೆ ಅಂದರೆ ಅವನದ್ರಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಅಂತ ಬಂತೆ ಹೊರತು ವಾಟ್ ಈಸ್ ದ ಕಾಸ್ ವಿ ಡೋಂಟ್ ನೋ. ಸೊ ಅದರಿಂದ ಇಲ್ಲಿ ಈ ಒಂದು ಮಾಡಿರೋದು ಯಾಕೆ ಮನೆಯವ್ರು ಮಿಸ್ಟೇಕ್ ಮಾಡಿ, ಹೆಂಗೂ ಪೇಷಂಟ್ ಈಸ್ ಆನ್ ಟ್ರೀಟ್ಮೆಂಟ್. ಸೊ ಆ ಟ್ರೀಟ್ಮೆಂಟಿಂದಂತೂ ಸಾಯೋ ಚಾನ್ಸೇ ಇಲ್ಲ. ಸೊ ಕೆಲವು ಸಮಯ ಡ್ರಗ್ ರಿಯಾಕ್ಷನ್ ಆಗ್ಬೋದು, ಅನಫ್ಲೆಕ್ಸಿಕ್ಸ್ ಆಗ್ಬೋದು, ಇಂಥವೇನ ಆಗಿ ಇದಾಗ್ಬೋದೇ ಹೊರತು. ಬಟ್ ಈ ಹೆಣ್ಮಗಳಿಗೆ ಕೊಟ್ಟು ಇಂಟೆನ್ಷನ್, ಇವ್ನು ಕೊಟ್ಟಿರೋ ಮೆಡಿಸನ್ನು ಬಂದ್ಬಿಟ್ಟಿದೆ. FSLನಲ್ಲಿ ಪ್ರೊಪೋಫಾಲ್ ಅಂತ ಬಂದಿದೆ. ಪ್ರೊಪೋಫಾಲ್ ಈಸ್ ನಾಟ್ ಎ ಡ್ರಗ್, ಹೊಟ್ಟೆ ನಾವು ಯೂಸ್ ಮಾಡೋ ಡ್ರಗ್ ಅಲ್ಲ, ಇಟ್ಸ್ ಎ ಅನಸ್ಥೀಷಿಯಾ ಡ್ರಗ್ ಅದು. ಸೊ ಅನಸ್ಥೀಷಿಯಾ ಕೊಡಬೇಕಾದ್ರೆ ಅದನ್ನ ಸೆಡೇಟ್ ಮಾಡಲಿಕ್ಕೆ, ಇಂಡಕ್ಷನ್ ಮಾಡಲಿಕ್ಕೆ ಕೊಡೋವಂಥ ಡ್ರಗ್ ಇದು. ಸೊ ಅದನ್ನು ಡೋಸ್ ಜಾಸ್ತಿ ಮಾಡಿದರೆ ಆ್ಯಂಡ್ ಇಟ್ ಶುಡ್ ಬಿ ಗಿವನ್ ಅಂಡರ್ ಮಾನಿಟ್ರಿಂಗ್ ಓನ್ಲಿ. ಯೂಶಲಿ ಈ ಡ್ರಗ್ ಕೊಡೋರು ಅನಸ್ಥೆಟಿಸ್ಟ್, ನಾಟ್ ಇವನ್ ಎ ಸರ್ಜನ್. ನಾವೆಲ್ಲ ನೋಡ್ತೀವಲ್ಲ, ಅವ್ರು ಕೊಡ್ತಾರೆ. ಹಂಗಾಗಿ ಇದು ಎಂಥ ವಂಡರ್ಫುಲ್ ಡ್ರಗ್ ಅಂದರೆ ಜನಗಳು ಹೇಳಕ್ಕೆ ಹೋಗಬಾರ್ದು. ನಾನೇ ತೊಗೊಂಡಿದ್ದೀನಿ ಅಂದರೆ ಟಾನ್ಸಿಲೆಕ್ಟಿವ್ ಮಾಡಿಸ್ಕೊಳ್ಳೋ ನನಗೆ ಪ್ರೊಪೋಫಾಲ್ ಕೊಡೋವಾಗೆ ಅದು ಎಫೆಕ್ಟ್ ನಮಗೆ ಗೊತ್ತಿರುತ್ತೆ. ಸೊ ಇಂಥ ಡ್ರಗ್ನ ಇವನು ಇಲ್ಲಿ ಯೂಸ್ ಮಾಡಿದ್ದಾನೆ ಅಂದರೆ ಈ ಕೇಸಿಗೆ ಬೇಕೇ ಇಲ್ಲ. ಅದು ಆಪರೇಷನ್ಗೆ IV ಕೊಡುವಂಥ ಡ್ರಗ್ ಕೊಟ್ಟರೆ ಅವ್ರಿಗೆ ಕಂಪ್ಲೀಟ್ಲಿ ಮಲ್ಕೊಂಡ್ಬಿಡ್ತಾರೆ, ಸೆಡೆಟ್ ಆಗ್ತಾರೆ. ಇಟ್ಸ್ ಎ ಪೇನ್ಲೆಸ್, ಅಂದರೆ ಏನು ಮಾಡಿದ್ರು ಕೂಡ ಪೇಯ್ನ್ ಗೊತ್ತಾಗಲ್ಲ ಅವ್ರಿಗೆ. ಅದನ್ನು ಶಾರ್ಟ್ ಆಕ್ಟಿಂಗು ಇದೆ, ಲಾಂಗ್ ಮೇಂಟೈನ್ ಮಾಡ್ತಾರೆ. ಇಟ್ಸ್ ಒನ್ ಆಫ್ ದಿ ವಂಡರ್ಫುಲ್ ಜನರಲ್ ಅನಸ್ಥೀಷಿಯಾ ಡ್ರಗ್, ಮಿಸ್ಯೂಸ್ಡ್ ಇಯರ್. ಇಟ್ ಶುಡ್ ಬಿ ಯೂಸ್ಡ್ ಓನ್ಲಿ ಇನ್ ಆಪರೇಷನ್ ಥಿಯೇಟರ್. ನಮ್ಮ ಕಿಮ್ಸ್ನಲ್ಲಿ ಒಂದು ಇನ್ಸಿಡೆನ್ಸ್ ಆಯ್ತಮ್ಮ. ಒಬ್ಬ ಡಾಕ್ಟ್ರಿಗೇನೆ ಅವ್ರ ಹಸ್ಬೆಂಡ್ ಹೆಂಗೆ ಇದು ಮಾಡ್ದ ಅಂದರೆ, ಶಿ ವಾಸ್ ಎ ಸ್ಟಾಫ್ ಇನ್ ಪ್ರೊಫೆಸರ್. ಹಸ್ಬೆಂಡ್ ಒಂದು ಇಂಜೆಕ್ಷನ್ ತಂದು ಕೊಡ್ತಾನೆ, ರೀಪ್ಲೇಸ್ಮೆಂಟ್ ಅಂತ. ಅವನ OT ಒಳಗೆ ಬರ್ಕೊಟ್ಟಿರ್ತಾರೆ, ನಾವು ಯೂಸ್ ಮಾಡಿದ್ದೀವಿ ಅದನ್ನು ತಂದು ಕೊಡು ಅಂತ. ಅವನು ವಾರ್ಡ್ನ ತೊಗೊಂಡೋಗಿ ಸಿಸ್ಟರ್ ಕೊಟ್ಟು ಇನ್ಸಿಸ್ಟ್ ಮಾಡ್ತಾನೆ, ಡಾಕ್ಟರ್ ಹೇಳಿದ್ರೆ ಕೊಡು ಅಂತ. ದಟ್ ಲೇಡಿ ವೆಂಟ್ ಇನ್ ಟು ಕೋಮಾ. ಶಿ ವಾಸ್ ದೇರ್ ಫಾರ್ 40 days ಆ್ಯಂಡ್ ಶಿ ಡೈಡ್. ಹೆಂಗೆ ಮಿಸ್ಯೂಸ್ ಆಗ್ತವೆ ಅನ್ನೋದಕ್ಕೆ ಡ್ರಗ್ ಮಿಸ್ಯೂಸ್. ಎಕ್ಸಾಕ್ಟ್ಲಿ. ಉಮೇಶ್ ಸರ್, ಈಗ
ಆತನ ಮೇಲೆ ಅನುಮಾನ ಪೊಲೀಸರಿಗೂ ಕೂಡ ಆ ಸಂದರ್ಭದಲ್ಲಿ ಬಂದಿರಲಿಲ್ಲ. ಎಲ್ಲಿ ಆತನನ್ನ ಅರೆಸ್ಟ್ ಮಾಡೋವರೆಗೂ ಕೂಡ ಯಾರಿಗೂ ಊಹೆ ಇರಲಿಲ್ಲ ಈತ ಕೊಲೆ ಮಾಡಿರಬಹುದು ಅಂತ. ಅಲ್ಲಿ ಏನೋ ಆಗಿದೆ, ಸಮಥಿಂಗ್ ಇಸ್ ಹ್ಯಾಪನ್ಡ್ ಅನ್ನೋದಂತೂ ಇತ್ತು, ಸಮಥಿಂಗ್ ಇಸ್ ಫಿಶಿ ಅನ್ನೋದಂತೂ ಎಲ್ರಿಗೂ ಕೂಡ ಗೊತ್ತಿತ್ತು. ಏನೋ ಆಗಿದೆ ಇಲ್ಲಿ, ಆಕೆಗೆ ಇನ್ನೇನೋ ಬೇರೆ ಇಂದಾನೇ ಸಮಸ್ಯೆ ಆಗಿದೆ ಅನ್ನೋದಂತೂ ಇತ್ತು ಎಲ್ಲರ ಮನಸ್ಸಲ್ಲೂ. ಬಟ್ ಸೂಕ್ತವಾದ ದಾಖಲೆಗಳಿರಲಿಲ್ಲ, ಸೂಕ್ತವಾದಂತಹ ಸಾಕ್ಷ್ಯಗಳಿರಲಿಲ್ಲ ಅನ್ನೋದು. ಈಗ ಇದೊಂದು FSL ವರದಿ ಸಿಕ್ಕಿದೆ. ಬಟ್ ಆತ ಈಗ 6 ತಿಂಗಳು ಕಳೆದು ಹೋಗಿದೆ ಆಕೆ ಸಾವನ್ನಪ್ಪಿ. ಆಕೆಯ ಮೊಬೈಲ್ ಆಗಿರಬಹುದು, ಪೂರಕವಾದಂತಹ ದಾಖಲೆಗಳಾಗಿರ್ಬೋದು. ಈಗ ಆಕೆಯ ಸ್ನೇಹಿತರನ್ನ ಕರೆದು ವಿಚಾರಣೆ ಮಾಡ್ತೀವಿ ಅಂತಿದ್ದಾರೆ, ಮೊಬೈಲ್ ರಿಟ್ರೀವ್ ಮಾಡ್ತೀವಿ ಅಂತಿದ್ದಾರೆ. ಆದರೆ ಈಗ 6 ತಿಂಗಳ ಸ್ಪ್ಯಾನ್ ಆಫ್ ಟೈಮಲ್ಲಿ ಆತನಿಗಂತೂ ಗೊತ್ತಿರುತ್ತೆ ಕೊಲೆ ಮಾಡಿದವನಿಗೆ ಏನೇನು ನಾಶ ಮಾಡಬೇಕು, ಬಹುಶಃ ಈ ಹಂತಕ್ಕೆಲ್ಲ ನಾಶ ಮಾಡಿರ್ತಾನೆ. ಈಗ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೋದು ಎಷ್ಟು ಚಾಲೆಂಜಿಂಗ್ ಅಂತ ನೋಡಿ. ದೆರ್ ಆರ್ 2 ಟೈಪ್ಸ್. ನಾವು ಏನು ಪೋಸ್ಟ್ ಮಾರ್ಟಮ್ ಕಳಿಸ್ಕೊಟ್ಟಾಗ ಏನಾಗುತ್ತೆ, ಒಂದು ಇಂಜುರೀಸಿಂದ ಇಮಿಡಿಯೇಟಾಗಿ ಇಲ್ಲ ಹ್ಯಾಂಗಿಂಗು, ಸ್ಟ್ರಾಂಗ್ಯುಲೇಷನ್ಸು, ಸ್ಟ್ಯಾಬಿಂಗ್ ಈ ಥರ ಡೆತ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ನಮ್ಗೆ ಹೇಳ್ಬಿಡ್ತಾರೆ. ಕೆಲವಷ್ಟು ಆಕ್ಸಿಡೆಂಟ್ ಕೇಸ್ಗಳು, ಕೆಲವಷ್ಟೆಲ್ಲ ಆಕ್ಸಿಡೆಂಟ್ ಆಗಿರುವಂಥವನು ತೊಗೊಂಡೋಗಿ ಮರ್ಡರ್ ಮಾಡಿದ್ದಾರೆ ಅನ್ನುವಂಥದ್ದು ನೋಡಿದ್ರೆ ಮೇಲ್ಮಟ್ಟದ ಇಂಜುರಿಗಳು ಹಂಗಿರ್ತವೆ. ಬಟ್ ಒಳಗಡೆ ಹೋದಾಗ ಒಳಗಡೆ ಆಗಿರ್ತಕ್ಕಂಥ ಪ್ರೆಷರ್ ಇಂಜುರಿಗಳು, ಒಳಗೆ ಮುರಿದಿರುವಂಥವು ಇದೆಲ್ಲ ನೋಡಿದಾಗ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತಾರೆ, ಎಸ್ ದಿಸ್ ಈಸ್ ಮರ್ಡರ್, ದಿಸ್ ಈಸ್ ಆಕ್ಸಿಡೆಂಟ್ ಅಂತೇಳಿ ಅಂತ ಭಾಳ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತಾರೆ. ಬಟ್ ಆವಾಗಲೇ ಹೇಳ್ತಾರೆ ಇದು ಮರ್ಡರ್ ಆಗಿರುವಂಥದ್ದು ಅಂದ ತಕ್ಷಣವೇ ನಾವೇನಾದರೂ ಅಸ್ವಾಭಾವಿಕ ಮರಣ ಅಂತ UDR ಅಂತ ತೊಗೊಂಡೋಗ್ಬಿಟ್ಟು ಅಲ್ಲಿಗೆ ಪೋಸ್ಟ್ ಮಾರ್ಟಮ್ ಬಾಡಿ ಕೊಟ್ಟ ತಕ್ಷಣವೇ ಅಲ್ಲಿ ಪೋಸ್ಟ್ ಮಾರ್ಟಮ್ ಪ್ರಾರಂಭ ಮಾಡ್ತಾ ಇದ್ದಂಗೆ ಹೇಳ್ಬಿಡ್ತಾರೆ ಇದು ಮರ್ಡರ್ ಆಗಿದೆ. ತಕ್ಷಣವೇ ನಾವೇನು ಮಾಡ್ತೀವಿ, ಇಮಿಡಿಯೇಟಾಗಿ ಒಂದು ಅದನ್ನು ಕನ್ವರ್ಟ್ ಮಾಡ್ಕೊಬಿಡ್ತೀವಿ 302ಗೆ ಪೊಲೀಸ್ ಸ್ಟೇಷನ್ಲಿ. ಇಮಿಡಿಯೇಟಾಗಿ ಇದು ಈ ಥರ ಮರ್ಡರ್ ಆಗಿದೆ, ಇವ್ರದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆವಾಗಲೇ ಕೊಟ್ಬಿಡ್ತಾರೆ ತಕ್ಷಣವೇ, ಅವತ್ತೇ ತೊಗೊಂಡೋಗ್ಬಿಟ್ಟು ನಾವು ರಿಜಿಸ್ಟರ್ ಮಾಡ್ಕೊಬಿಡ್ತೀವಿ. ಎರಡನೇದೇನಾಗುತ್ತೆ, ಮೇಲ್ನೋಟಕ್ಕೆ ಒಳಗಡೆ ಅಲ್ಲಿ ಕಾಣಿಸ್ಲಿಲ್ಲ ಅಂದರೆ ಪೋಸ್ಟ್ ಮಾರ್ಟಮ್ ಆಗಿರ್ತಕ್ಕಂಥ ಇದರೊಳಗಡೆ ಈ ಥರ ಒಂದು ಮೆಡಿಕಲ್ ರಿಲೇಟೆಡ್ಗೆ ಸಂಬಂಧಪಟ್ಟಂಗೆ ಕೊಲೆ ಆಗಿರ್ತಕ್ಕಂಥದ್ದಾದರೆ ಈ ಸಂಬಂಧಪಟ್ಟಂಥ ವಿಸ್ರಾ ಮತ್ತು ಕೆಲವಷ್ಟು ಭಾಳ ಇಂಪಾರ್ಟೆಂಟು ಏನು ಬ್ಲಡ್ ಸ್ಯಾಂಪಲ್ಸ್ಗಳೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದನ್ನು ನಾವು ಇಮಿಡಿಯೇಟಾಗಿ ರವಾನೆ ಮಾಡಿರ್ತೀವಿ. ರವಾನೆ ಮಾಡಿ ಕಳಿಸ್ಕೊಟ್ಟಾದ್ಮೇಲೆ ನಮಗೂ ಏನೂ ಅದರಲ್ಲಿ ಇಲ್ಲಿ ಯಾರು ಏನು ಹೇಳಿರೋದಿಲ್ಲ. ಅದು ಯಾವುದು ವಿಚಾರಣೆ ಕಾಲದಲ್ಲಿ ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿದ್ರು, ಏನೂ ಸಮಸ್ಯೆ ಇಲ್ಲ, ಎಮ್ಮಗೆ ಭಾಳ ದಿವಸದಿಂದ ಕಾಯಿಲೆ ಇತ್ತು, ಆ ಎಮ್ಮಗೆ ಕಾಯಿಲೆ ಇದ್ದವಳ ಮದುವೆ ಮಾಡಿಕೊಟ್ಬಿಟ್ಟಿದ್ದಾರೆ, ಆ ಕಾರಣಕ್ಕೆ ಏನೋ ವ್ಯತ್ಯಾಸ ಆಗ್ಬಿಟ್ಟಿದೆ, ಅವಳಿಗೆ ತುಂಬ ವಾಸಿ ಆಗದವ್ರು ಕಾಯಿಲೆ ಇತ್ತು ಅಂತ ಹೇಳಿ ಆತನ ಮೇಲೇನೆ ಸಿಂಪತಿ ಬರೋರು. ಹೌದೌದೌದು, ಸಮಾಜ ಹಂಗೇನೆ ಅದು ಲೇಟಾಗಿ ಆ ಕಡೆ ಕೊಟ್ಟೋಗ್ಬಿಡ್ತದೆ ಅವನ ಕಡೆ. ಡಾಕ್ಟ್ರಿಗೆ ನುಚ್ಚ, ಅವನೇನು ಮಾಡಿಬಿಡ್ತಾನೆ ಪಾಪ, ಅವನಿಗೆಲ್ಲ ಅವನಿಗೂ ಜವಾಬ್ದಾರಿ ಇಲ್ವಾ ಅನ್ನುವಂಥದ್ದು ಎಲ್ಲ ಹಾಗೆ ಅಂದ್ಕೊಂಡು ಪೊಲೀಸರು ಹಂಗೆ ಅನ್ಕೊಬಿಟ್ಟಿರ್ತೀವಿ ನಾವು. ಡಾಕ್ಟ್ರ್ ಇರ್ತಾರೆ, ಗಂಡನೂ ಡಾಕ್ಟ್ರು, ಹೆಂಡ್ತಿನೂ ಡಾಕ್ಟ್ರು, ಏನೋ ವ್ಯತ್ಯಾಸ ಆಗ್ಬಿಟ್ಟಿದ್ದಾರೆ, ಏನೋ ಮಾಡ್ಕೊಬಿಟ್ಟು ಏನೋ ಆಗೋಗಿರ್ಬೋದು ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿರ್ತಾರೆ. ಬಟ್ ದಡಾರಂತ ನಾವು ಕಳಿಸ್ಕೊಟ್ಟಂಥ ಏನು ನಮ್ಮ FSL ರವಾನೆ ಮಾಡಿದಂಥ ಎಲ್ಲ ಮೆಟೀರಿಯಲ್ಸ್ಗಳಲ್ಲಿ ಎಕ್ಸಾಮಿನೇಷನ್ ಬಂದ ತಕ್ಷಣವೇ ರಿಪೋರ್ಟ್ ಜನರೇಟ್ ಆಗಿದೆ ಅಂತ ಪೊಲೀಸರು ಕಳಿಸ್ಕೊಡ್ತೀವಿ, ಹೋಗಿ ತಗೋಬಪ್ಪ ಜನರೇಟ್ ಆಗಿದೆ ಅಂತ. ಅವನು ಸೀಲ್ಡ್ ಕವರಲ್ಲಿ ಕೊಡ್ತಾರೆ, ತಂದು ನೋಡ್ತಾರೆ. SHO ಅದು ಐವ ಮುಂದೆ ಇಡ್ತಾನೆ, ಇಟ್ಟ ತಕ್ಷಣ ನೋಡಿದ ತಕ್ಷಣ ಅವ್ನು ಶಾಕ್ ಆಗ್ಬಿಡ್ತದೆ, ಡೆತ್ ಈಸ್ ಯಾಕೆ. ಆಮೇಲೆ ಅದನ್ನು ತೊಗೊಂಡೋಗ್ತೀವಿ ನಾವು, ತೊಗೊಂಡೋಗ್ಬಿಟ್ಟು ಅದನ್ನ ಇಮಿಡಿಯೇಟಾಗಿ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ ಹತ್ರ ತೊಗೊಂಡೋಗ್ತೀವಿ. ಫರ್ದರ್ ಒಪಿನಿಯನ್ ತೊಗೊಂಡೋಗಿ ಬರೆದು ಈ ಥರ ಒಂದು ಒಪಿನಿಯನ್ ಬಂದಿದೆ, ಈ ಥರ ಕಳಿಸ್ಕೊಟ್ಟಿದ್ದಾರೆ, ಏನಿದು ಅಂತ ಅವರೊಂದು ಒಪಿನಿಯನ್ ಬರೀತಾರೆ. ಅಲ್ಲಿ ನಮ್ಗೆ ಏನು ಡಾಕ್ಟ್ರಿಗೆ ನಮ್ಮದು ಪೋಸ್ಟ್ ಮಾರ್ಟಮ್ ಇಲ್ಲಿ ಮಾಡಿರ್ತಾರೆ ನೋಡಿ ಡಾಕ್ಟ್ರು, ಅವ್ರು ಫರ್ದರ್ ಒಪಿನಿಯನ್ ಕೊಡ್ತಾರೆ, ಎಸ್ ಇದು ಆಗಿ ಬಂದಿದೆ ಅಂದರೆ ಈ ಕಾರಣಕ್ಕೋಸ್ಕರನೇ ಇದು ಕೊಲೆ ಆಗಿದೆ ಅಂತೇಳಿ ಅಂತ ಸ್ಪೆಸಿಫಿಕ್ಕಾಗಿ ಕೊಟ್ಬಿಡ್ತಾರೆ ಅವರು. ಇಷ್ಟು ಫಾರ್ಮಾಲಿಟೀಸ್ ಆಗ್ತದೆ ಒಳಗಡೆಗೆ, ಬೇಗ ಆಗುತ್ತೆ, ಅದೇನು ನಿಧಾನ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅಲ್ಲಿ ಆಗಲೇ ನಾವು ಇದು ಈ ರಿಪೋರ್ಟ್ ಬಂದ ತಕ್ಷಣವೇ ಅದು ನಮ್ಗೆ ಅನ್ನಿಸ್ದ ತಕ್ಷಣ ಇಮಿಡಿಯೇಟಾಗಿ ಒಂದು ರಿಪೋರ್ಟ್ ಕೇಳ್ಬಿಡ್ತೀವಿ ನಾವಲ್ಲಿ. ಯಾಕೆಂದರೆ ನಾವು ಏನೋ ಫಾರ್ಮ್ ಬಂದಿದೆ, ಏನೋ ಇದಾಗಿದೆ, ಏನೋ ಒಂದು ಔಷಧಿ ಹೇಳಿದ್ದಾರೆ, ನಮ್ಗೆ ಗೊತ್ತಾಗಲ್ಲ. ಅದು ಫರ್ದರ್ ಒಪಿನಿಯನ್ ಇಮಿಡಿಯೇಟಾಗಿ ಅವ್ರ ಹತ್ರ ಹೋಗುತ್ತೆ. ಬಟ್ ಅವರೇ ಬರೀಬೇಕು ಅದನ್ನು, ಈ ಥರ ಮರ್ಡರ್ ಆಗಿದೆ, ಈ ಸಂಬಂಧಪಟ್ಟದಲ್ಲಿ ಈ ಥರದ್ದು ಒಂದು ಡ್ರಗ್ ಯೂಸ್ ಮಾಡಿದ್ದಾರೆ ಅಂತ ಅನ್ನುವಂಥದ್ದು ನಮ್ಗೆ ಕೊಟ್ಟ ತಕ್ಷಣವೇ ಇಮಿಡಿಯೇಟಾಗಿ ಅದನ್ನ 302 ತೊಗೊಂಡು ಗೌಪ್ಯವಾಗಿ ಇಟ್ಕೊಂಡು ಹೋಗಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದು ಕ್ವಶನಿಂಗ್ ಸ್ಟಾರ್ಟ್ ಮಾಡ್ತೀವಿ ಮನುಷ್ಯನಿಗೆ. ಆ ಕಾರಣಕ್ಕೆ ಈಗಿರೋ ಸಾಕ್ಷ್ಯಾಧಾರಗಳಲ್ಲಿ ಆತ ಏನೇನೆಲ್ಲ ಈಗ ನಾಶ ಮಾಡಿರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕ್ವಶನ್ ಇದೆ ಸರ್. ನಾನು ಬರ್ತೀನಿ, ಒಂದು ಬ್ರೇಕ್ ತೊಗೊಂಡು ಬರ್ತೀನಿ. ಚರ್ಚೆ ಮುಂದುವರಿಯುತ್ತೆ ವೀಕ್ಷಕರೇ, ಒಂದು ಬ್ರೇಕ್ನ